ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ 9 ಗಂಟೆ ಹೋಗುವಂತ ಬಸ್ಸು ಯಾರದು ಮೊಬೈಲ್ ಇಟ್ಟು ಬೆಳಗ್ಗೆ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಹೋಗುವಂತ 9 ಗಂಟೆಗೆ ರೀಚ್ ಆಗುವಂತ ಬಸ್ಸು ಶಿಕಾರಿಪುರದ ಎಂಟ್ರೆನ್ಸ್ ಅಲ್ಲಿ ಟೋಲಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಬ್ಬ ಬೈಕ್ ಸವಾರ ಅಡ್ಡ ಬಂದ ಅಂತೇಳಿ ಅವನ ಜೀವನ ಉಳಿಸೋಕ್ಕೋಸ್ಕರ ಪ್ರಯತ್ನ ಮಾಡಿದಂಥ ಚಾಲಕ ಬಸ್ಸು ಪಲ್ಟಿ ಹೊಡೆದಿದೆ. ಸುಮಾರು 25-30 ಜನರಿಗೆ ತೊಂದರೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಒಂದು 9 ಜನರಿಗೆ ಜೀವಕ್ಕೆ ಹಾನಿ ಇಲ್ಲ, ಆದರೆ ಬೇರೆ ಬೇರೆ ಅಂಗಾಂಗಗಳಿಗೆ ಕೈ ಕಾಲು ಕಿವಿಲಿ ರಕ್ತಸ್ರಾವ ಆಗಿದೆ. ವಿಶೇಷವಾಗಿ 7 ತಿಂಗಳಿಗೆ ತೊಂದರೆ ಆಗಿದೆ. ಸೊ ಇಲ್ಲಿ ಒಂದು 7 ಪೇಷಂಟನ್ನು ಮೆಗನಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇನ್ನು 3 ಪೇಷಂಟನ್ನು ಡಾಕ್ಟ್ರು ಸರ್ಜಿ ಅವರಿಗೆ ಫೋನ್ ಮಾಡಿ ಅವ್ರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋಂಥ ಪ್ರಯತ್ನ ಆಗಿದೆ. ದೇವ್ರ ದಯೆಯಿಂದ ಯಾವುದೇ ಜೀವಕ್ಕೆ ಅಪಾಯ ಇಲ್ಲ. ಆದರೆ ಪಾಪ ದುಡಿಮೆ ಮಾಡುವಂಥ ಅವತ್ತಿನ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವಂಥ ಕುಟುಂಬನೂ ಕೂಡ ಇದೆ. ಇಲ್ಲಿ ಅಲ್ಲಿ ನೋಡಿದ್ರೆ ಪಾಪ 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಗೊತ್ತಿಲ್ಲ, ಅದೇನು ದುಡಿಮೆಯನ್ನು ಬಿಟ್ಟು ಬದುಕಬೇಕಾಗತ್ತೆ. ಸೊ ಅದಕ್ಕೆ ಏನೇನು ಸಹಕಾರ ಕೊಡಬೇಕು ನಾವು ರಾಜಕೀಯದಲ್ಲಿ ನಾವು ಮುಂದಿಸ್ತೀವಿ. ಸರ್ಕಾರದಿಂದ ಕೂಡ ವಿಶೇಷವಾಗಿ ಬಸ್ಸಿನ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಂದ ಏನು ಹೆಲ್ಪ್ ಮಾಡಿಸ್ಬೋದು ಅವರಿಗೆ ಅದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಳ್ಳೆ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಕೂಡ ಪ್ರೈಮರಿ ಏನು ಗಮನ ಕೊಡಬೇಕು ಎಲ್ಲ ಪ್ರಯತ್ನವನ್ನು ಕೊಟ್ಟಿದ್ದೀವಿ.